ಬರ್ರಿ ಇವತ್ತ ಉತ್ತರ ಕರ್ನಾಟಕದ ಜಿಗಟಿನ ಹೋಳ್ಗಿ ಮತ್ತು ಮಾವಿನಕಾಯಿ ಶಿಕರ್ನಿ ಹೆಂಗೆ ಮಾಡೋದಂತ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಜಿಗಟಿನ ಹೋಳ್ಗಿ ಮಾಡ್ಬೇಕಂದ್ರೆ ಇದಕ್ಕೆ ಕೊಟ್ರ ಹೋಳ್ಗಿ ಅಂತೂ ಕರೀತಾರ, ಜಿಗಟಿನ ಚಪಾತಿ ಅಂತಲೂ ಕರೀತಾರ. ಒಂದು ಬೌಲ ನೀರ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ ಅದಕ್ಕೆ ಜೀರಿಗೆ ಹಾಕೋರಿ. ಒಂದು ಅರ್ಧ ಬೌಲ ಗೊಂಜಾಳದ ಹಿಟ್ಟು ಅಂದ್ರೆ ಮೆಕ್ಕೆಜೋಳದ ಹಿಟ್ಟು ಹಾಕೊಂಡ ಅದನ್ನೆಲ್ಲ ಕೈಯಾಡಿಸ್ರಿ. ಅದೊಂಥರ ಹೂರ್ಣ ಟೈಪ್ ಆಗಬೇಕು, ಅಂದ್ರೆ ಮುದ್ದೆ ಟೈಪ್ ಆಗಬೇಕು, ಅಲ್ಲಿ ಮಟ್ಟ ಕೈಯಾಡಿಸ್ರಿ ಅದನ್ನ. ಇದಕ್ಕೆ ಜಿಗಟ್ ಹಾಕೋದು ಅಂತ ಕರೀತಾರ. ಇದನ್ನ ಒಂದು ಸೈಡ ಎತ್ತಿಡ್ರಿ. ಈಗ ಮಾವಿನಕಾಯಿ ಸಿಕ್ಕರ್ನಿ ಮಾಡೋಣ ಬರ್ರಿ. ಈ ಜಿಗಟಿನ ಹೋಳ್ಗೆ ಮಾಡಿದಾಗ ಮಾವಿನಕಾಯಿ ಸಿಕ್ಕರ್ನಿ ಇದ್ರ ಸೂಪರ್ ಕಾಂಬಿನೇಷನ್ ನೋಡ್ರಿ. ನಮ್ಮ ಸೈಡ್ ಎಲ್ಲ ಇದನ್ನ ಜಾಸ್ತಿ ಮಾಡ್ತಾರೆ. ಮೊದ್ಲ ಒಂದೆರಡು ಮಾವಿನನ್ನ ಸ್ವಚ್ಛಂಗೆ ತೊಳೆದಿಟ್ಕೊಂಡ ಅದನ್ನೆಲ್ಲ ಹಿಂಗೆ ಬಿಡಿಸ್ಕೊಂಡು ಇಟ್ಕೋರಿ. ನಮಗಂತೂ ಮಾವಿನಕಾಯಿ ಸಿಕ್ಕರ್ನಿ ಅಂದ್ರೆ ಎರಡು ಹೊಟ್ಟೆ ನೋಡ್ರಿ. ಮಾವಿನಕಾಯಿ ಹಂಗೆ ಹೆರ್ಸಿ ತಿನ್ನೋ ಬದ್ಲಿ ಹಿಂಗೆ ಜಾಸ್ತಿ ಶಿಕರ್ನಿ ಮಾಡಿನ ತಿಂತೀವಿ ನೋಡ್ರಿ ನಾವು. ಈಗ ಇದೆಲ್ಲ ಹಿಂಗೆ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತೊಂದು ಸ್ವಲ್ಪ ಉಪ್ಪ, ಒಂದು ಚಿಟಿಕೆ ಅಷ್ಟು ಹಾಕ್ರಿ ಉಪ್ಪ, 2 ಸ್ಪೂನ್ ಸಕ್ರೆ. ಅಂದ್ರೆ ನಮ್ಮ ಮಾವಿನಕಾಯಿ ಸ್ವೀಟ್ ಅದಾವ ಅಂತ ಹೇಳಿ ನಾವು ಸಕ್ರೆ ಅಷ್ಟೊಂದು ಹಾಕಲಿಲ್ಲ. ಒಂದೊಂದು ಮಾವಿನಕಾಯಿ ಸ್ವೀಟ್ ಕಡಿಮೆ ಇರ್ತಾವೆ, ನೀವು ಒಂದು ಸ್ವಲ್ಪ ಜಾಸ್ತಿ ಸಕ್ರೆ ಹಾಕೋಬೋದು. ಈಗ 2 ಸ್ಪೂನ್ ಸಕ್ರೆ ಹಾಕ್ಕೊಂಡು ಅದನ್ನೆಲ್ಲ ಕೈಯಾಡಿಸ್ಕೊರಿ. ಈಗ ನಮ್ಮ ಮಾವಿನಕಾಯಿ ಶಿಕರ್ನಿ ರೆಡಿ ಆಯ್ತು ನೋಡ್ರಿ. ಈಗ ಈ ಕಡೆ ನಾವು ಆಗಲೇ ಒಂದು ಪಾತ್ರೆ ಒಳಗೆ ಜಿಗಿಟ್ ಹಾಕ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ನಾದ್ಕೋರಿ. ಒಂದು ಸ್ವಲ್ಪ ಉಳ್ಳಿ ಮಾಡ್ಕೊಂಡ ಒಂದು ಚಪಾತಿ ಉಳ್ಳಿ ತಗೋರಿ. ತಳಕ್ಕೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡ ಈಗ ಹೆಂಗೆ ಹೋಳ್ಗೆ ಮಾಡ್ತೀವಲ್ಲ ಹಂಗೆ ಒಂದು ಚಪಾತಿ ಉಳ್ಳಿನೊಳಗೆ ಅದನ್ನ ಆಗಲೇ ಮಾಡಿದ ಜಿಗಿಟ ತಗೊಂಡ ಒಳಗೆ ತುಂಬಿ ಸೇಮ್ ಹೋಳ್ಗೆ ಟೈಪನ್ನ ಅದನ್ನೆಲ್ಲ ತುಂಬಿ ತಳಗೆ ಎಣ್ಣೆ ಹಚ್ಚಿ ಉದ್ರಿ. ಚಪಾತಿ ಉದ್ದು ಹಂಗನ ಉದ್ದಿ ಅದು ಕಲರ್ ಚೇಂಜ್ ಆಗೋತಾ ಬರ್ತೈತಿ. ಹಿಂಗೆ ಸ್ವಲ್ಪ ತಿಳು ಮಾಡಿ ಈಗ ತೆವ್ಯಾಗ ಹಾಕ್ರಿ. ನೋಡ್ರಿ ಇಷ್ಟ ಜಿಗಟಿನ ಹೋಳ್ಗೆ, ಇದಕ್ಕೆ ಜಿಗಟಿನ ಹೋಳ್ಗೆ ಅಂತ ಕರೀತಾರ. ಇದು ಒಳಗೆ ಮೆಕ್ಕೆಜೋಳದ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತೈತಿ. ಕರೆ ಇದು ತಿನ್ನಕ್ಕೆ ಭಾರಿ ಮಿದು ಚಲೋ ಇರ್ತೈತಿ ಬೈಯಾಗ. ಶಿಕರ್ನಿ ಕೂಡ ಅಂಕರ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಮೆಕ್ಕೆಜೋಳದ ಹಿಟ್ಟಿನ ಬದ್ಲಿ ಜೋಳದ ಹಿಟ್ಟು ಹಾಕಿನೂ ಜಿಗಿಟ್ಟು ಹಾಕ್ಕೊಂಡು ಇದು ಮಾಡ್ಬೋದು, ಅದು ಚಲೋ ಇರ್ತೈತಿ, ಅದು ಮಿದುನು ಆಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗತ್ತಾ. ನಾ ಅರ್ಧ ಬೌಲ್ ಹಿಟ್ಟು ತೊಗೊಂಡಿದ್ನಿ, ಅದಕ್ಕೆ ಅವು 4 ಹೋಳ್ಗೆ ಅಷ್ಟೇ ಆಗಿದ್ದು. ನೀವು ಹೆಚ್ಚಿಗೆ ಹಿಟ್ಟು ತೊಗೊಂಡು ಜಾಸ್ತಿ ಹೋಳ್ಗೆ ಮಾಡ್ಕೋಬಹುದು. ಎರಡು ಸೈಡ ನೀಟಾಗಿ ಬೆಸ್ಕೊರಿ. ನೋಡ್ರಿ ಈಗ ನಮ್ಮ ಜಿಗಟಿನ ಹೋಳ್ಗೆ ತಯಾರಾದು. ನೋಡ್ರಿ ಎಷ್ಟು ಮಿದು ಆಗ್ಯಾವ. ಈ ಚಪಾತಿ ಅಥವಾ ಹೋಳ್ಗೆನ ಸೀಕರ್ನಿ ಕೂಡನು ತಿನ್ಬೋದು, ಪಲ್ಯ ಕೂಡನು ತಿನ್ಬೋದು. ನೋಡ್ರಿ ಫೈನಲ್ ಆಗಿ ನಮ್ಮ ಸೀಕರ್ನಿ ಚಪಾತಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.